145 ಕೋಟಿ ಜನಸಂಖ್ಯೆ ಇರೋ ನಮ್ಮ ಭಾರತದಲ್ಲಿ ದುಡ್ಡಿನ ವಿಚಾರ ಬಂದಾಗ ಸ್ಕ್ಯಾಮ್ಗಳಾಗೋದಂತೂ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಯಾಕಂದ್ರೆ ಜನಗಳ ಹತ್ರ ದುಡ್ಡಿಲ್ವಲ್ವಾ, ಈ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಜನಗಳು ಹೆಂಗಾದ್ರೂ ಮಾಡಿ ಬೇಗ ದುಡ್ಡು ಮಾಡ್ಬೇಕು ಅಂತ ಯಾವ್ದಾದ್ರು ದಾರಿನ ಹುಡ್ಕೊಂತ ಹೋಗ್ತಾರೆ. ಹಿಂಗಾಗಿನೇ ಅವರು ಈಸಿಯಾಗಿ ಸ್ಕ್ಯಾಮ್ಗೆ ಬಲಿ ಕೂಡ ಆಗ್ತಾರೆ. ನಮ್ ದೇಶದಲ್ಲಿ ಜನಗಳ ಹತ್ರ ದುಡ್ಡಿಲ್ಲ ಅನ್ನೋ ಫ್ಯಾಕ್ಟರ್ ನ ಯೂಸ್ ಮಾಡ್ಕೊಂಡು ಅದೆಷ್ಟೋ ಕ್ರಿಮಿನಲ್ ಮೈಂಡ್ಗಳು ಈ ದುಡ್ಡು ಇಲ್ಲದೆ ಇರೋರ್ಗೆ ಹೆಂಗೆ ಸ್ಕ್ಯಾಮ್ ಮಾಡ್ಬೇಕಂತ ಪ್ರತಿದಿನ ಒಂದು ಹೊಸ ದಾರಿನ ಹುಡುಕ್ತಾನೆ ಇರ್ತಾರೆ. ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಕ್ಯಾಮ್ ಗಳಾಗೋದು, ದುಡ್ಡಿನ ಬಗ್ಗೆ ಮಿಸ್ಇಂಟರ್ಪ್ರಿಟೇಷನ್ ಆಗೋದು ಸರ್ವೇ ಸಾಮಾನ್ಯ ಆಗಿದೆ. ರೀಸೆಂಟ್ ಆಗಿ ಈ ರಾಜೇಶ್ ಎಕ್ಸ್ಪೋರ್ಟ್ಸ್ ಅನ್ನೋ ಕಂಪನಿನಲ್ಲೂ ಕೂಡ ಇದೇ ರೀತಿ ಒಂದು ಕತೆ ಕೂಡ ಆಗಿದೆ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೂ ಕೂಡ ಗೊತ್ತಿರಬಹುದು ಈ ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿನಲ್ಲಿ ಏನಾಗಿದೆ. 15 ಲಕ್ಷ ಕೋಟಿ ಫೇಕ್ ಸೇಲ್ಸ್ ತೋರಿಸಿದ್ದಾರೆ ಅಂತ ನಿಮಗೆ ಮೇನ್ ಗೊತ್ತಾಗಿರುತ್ತೆ. ಬಟ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಇನ್ ಡೀಟೇಲ್ ಆಗಿ ಈ ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿ ಏನ್ ಮಾಡ್ತಿತ್ತು, ಈ ಕಂಪನಿನಲ್ಲಿ ಬೇಸ್ಮೆಂಟ್ ಅಲ್ಲಿ ಫಂಡಮೆಂಟಲ್ ಲೆವೆಲ್ ಅಲ್ಲಿ ಏನೇನು ಮಿಸ್ಟೇಕ್ಸ್ ಆಗಿದೆ ಅನ್ನೋದನ್ನ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಒಂದು ವೇಳೆ ನೀವೇನಾದ್ರು ಸ್ಟಾಕ್ ಮಾರ್ಕೆಟ್ ನ ಕಲಿತಿದ್ದೀರಾ ಅಂತಂದ್ರೆ ಇದೊಂಥರ ನಿಮಗೆ ಕೇಸ್ ಸ್ಟಡಿ ಇದ್ದಂಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ನೀವು ರೀಸೆಂಟ್ ಆಗಿ ಈ ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿನಲ್ಲಿ ಕಂಪನಿ 15 ಲಕ್ಷ ಕೋಟಿಗಿಂತ ಜಾಸ್ತಿ ಸೇಲ್ಸ್ ಅನ್ನ ಫೇಕ್ ಆಗಿ ತೋರಿಸಿದೆ ಅಂತ ನ್ಯೂಸ್ ಅಲ್ಲೆಲ್ಲ ನೋಡಿರ್ಬೋದು. ಲೈಕ್ ನಾನು ನಿಮಗೆ ಇಲ್ಲಿ PPT ನಲ್ಲೂ ಕೂಡ ತೋರಿಸ್ತಿದ್ದೀನಿ. ಈ ತರ ನ್ಯೂಸ್ ಅನ್ನ ನೀವು ನೋಡಿರ್ಬೋದು. ಹಾಗಾದ್ರೆ ಫಸ್ಟ್ ಆಫ್ ಆಲ್ ಈ 15 ಲಕ್ಷ ಕೋಟಿ ರೆವಿನ್ಯೂ ಫೇಕ್ ಆಗಿ ತೋರಿಸಿದ್ರೆ ಏನಂತ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲು ನಾನು ನಿಮಗೆ ಮೊದಲು ಈ ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿ ಏನ್ ಮಾಡ್ತಿತ್ತು, ಇದ್ರದ್ದು ಹಿಸ್ಟ್ರಿ ಏನಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದ್ರೆ ಲೈಕ್ ನೀವು ರೀಲ್ ಅಲ್ಲಿ ನೋಡಿರ್ತೀರಾ, ನಿಮಗೆ ಇನ್ ಡೀಟೇಲ್ ಆಗಿ ಗೊತ್ತಾಗಿರಲ್ಲ. ನೀವೇನ್ ಮಾಡಿ ಅಂತಂದ್ರೆ ಸಿಂಪಲ್ ಆಗಿ ಈ ಸ್ಕ್ರೀನರ್ಗೆ ಹೋಗಿ, ಓಕೆನಾ. ಸ್ಕ್ರೀನರ್ಗೆ ಹೋಗ್ಬಿಟ್ಟು ರಾಜೇಶ್ ಎಕ್ಸ್ಪೋರ್ಟ್ಸ್ ಅಂತ ಸರ್ಚ್ ಮಾಡಿ, ಓಕೆನಾ. ರಾಜೇಶ್ ಎಕ್ಸ್ಪೋರ್ಟ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿಯ ಕಂಪ್ಲೀಟ್ ಹಿಸ್ಟ್ರಿನೇ ಬರುತ್ತೆ. ನೀವು ಇಲ್ಲಿ ಚಾರ್ಟ್ ನ ಕೂಡ ನೋಡ್ತಿರ್ಬೋದು. ಏನಂತಂದ್ರೆ ನೀವು ಮ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ. 2019ರಲ್ಲಿ 2023ರಲ್ಲಿ, ಓಕೆನಾ, 2023ರಲ್ಲಿ ಈ ಕಂಪನಿಯ ಶೇರ್ ಪ್ರೈಸ್ ಬರೋಬ್ಬರಿ 946 ರೂಪಾಯಿ ಇತ್ತು. ಬಟ್ ಇವತ್ತು ಈ ಕಂಪನಿಯ ಶೇರ್ ಪ್ರೈಸ್ ಎಷ್ಟಾಗಿದೆ, ಆಲ್ಮೋಸ್ಟ್ ಆಲ್ 95-96 ರೂಪಾಯಿಗೆ ಬಂದಿದೆ. ಅಂದ್ರೆ ಒಂದು 80-90% ವೆಲ್ತ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಆಗಿದೆ. ಸೊ ಹೀಗಾಗಕ್ಕೆ ಮೇನ್ ಏನ್ ಕಾರಣ ಅಂತಂದ್ರೆ ಮೊದಲು ಕಂಪನಿ ಏನ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ನೀವು ಇಲ್ಲೇ ಕೊಟ್ಟಿದ್ದಾರೆ ಅಬೌಟ್ ಕಂಪನಿ ಅಂತ ಹೇಳಿ ಓದಿದ್ರೆ ಗೊತ್ತಾಗುತ್ತೆ. ಬಟ್ ನಾನು ನಿಮಗೆ ಕಂಪನಿ ವೆಬ್ಸೈಟ್ ಹೋಗೇನೆ ತೋರಿಸ್ತೀನಿ. ಯಾಕಂತಂದ್ರೆ ಕಂಪನಿನವರು ಹೇಳ್ತಿದಾರಲ್ವಾ ನಾವ್ ಏನ್ ಮಾಡ್ತಿದೀವಿ ಅಂತ ವೆಬ್ಸೈಟ್ ಅಲ್ಲಿ. ಸೊ ಇಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿ ವೆಬ್ಸೈಟ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟ್ ಈ ಕಂಪನಿ ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ. ಅಬೌಟ್ ಅಸ್ ಮೇಲೆ ಕ್ಲಿಕ್ ಮಾಡಿ, ಓವರ್ ವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಈ ಕಂಪನಿ 1989 ಸ್ಟಾರ್ಟ್ ಆಗಿದ್ದು, ಓಕೆನಾ. ಈ ಕಂಪನಿ ನಮ್ಮ ಬೆಂಗಳೂರು ಬೇಸ್ಡ್ ಇದು. ಈ ಕಂಪನಿ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರಲ್ಲಿ ಇದೆ, ಓಕೆನಾ. ಇವ್ರು ಏನ್ ಹೇಳ್ಕೊಳ್ತಾರೆ ಅಂತಂದ್ರೆ ದ ಓನ್ಲಿ ಕಂಪನಿ ಇನ್ ದಿ ವರ್ಲ್ಡ್ ವಿತ್ ಪ್ರೆಸೆನ್ಸ್ ಅಕ್ರಾಸ್ ದಿ ಎಂಟೈರ್ ವ್ಯಾಲ್ಯೂ ಚೈನ್ ಆಫ್ ಗೋಲ್ಡ್ ಫ್ರಮ್ ರಿಫೈನಿಂಗ್ ಟು ರಿಟೇಲ್. ಅಂದ್ರೆ ಈ ಕಂಪನಿ ಬೇಸಿಕಲಿ ಗೋಲ್ಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಗೋಲ್ಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದಂತಂದ್ರೆ ಇವ್ರೇನ್ ಹೇಳ್ತಾರೆ ಅಂತಂದ್ರೆ ನಾವು ರಿಫೈನಿಂಗ್ ಇಂದ ಹಿಡಿದು ರಿಟೇಲ್ ವರ್ಗು ಕೂಡ ನಮ್ಮ ಕಂಪನಿಯ ಬಿಸ್ನೆಸ್ ಇದೆ ಅಂತ ಹೇಳ್ತಾರೆ. ಸೊ ಹಿಂಗಂದ್ರೆ ಏನಂತ ನಾನು ನಿಮಗೆ ಸಿಂಪಲ್ ಆಗಿ ಹೇಳೋದಾದ್ರೆ, ಈ ಕಂಪನಿಯ ಕಾಲ್ ಕೂಡ ನಾನು ನೋಡ್ತಿದ್ದೆ, ಓಕೆನಾ. ಅವಾಗ ನೋಡ್ತಿರುವಾಗ ಒಂದು ಇಂಟ್ರೆಸ್ಟಿಂಗ್ ನನಗೆ ಆ ಕಂಪನಿ ಮೆನ್ಷನ್ ಮಾಡಿರೋದು ಸಿಕ್ತು. ಏನಂತಂದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು, ಆ ಕಂಪನಿ ಏನ್ ಮೆನ್ಷನ್ ಮಾಡಿದೆ ಅಂತಂದ್ರೆ ಲೈಕ್ ವಾಟ್ ಡಸ್ ದಿಸ್ ಕಂಪನಿ ಡೂ ಅಂತ. ಲೈಕ್ ಈ ಕಂಪನಿ ಏನೇನ್ ಮಾಡುತ್ತೆ ಅಂತಂದ್ರೆ ಮೈನಿಂಗ್ ಮಾಡುತ್ತಂತೆ. ಮೈನಿಂಗ್ ಅಂತಂದ್ರೆ ಏನು, ಈ ಗೋಲ್ಡ್ ಎಲ್ಲಿ ಸಿಗುತ್ತೆ, ಭೂಮಿ ಒಳಗಡೆ ಸಿಗುತ್ತೆ. ನಾವು ಅದನ್ನ ಮೈನ್ ಮಾಡ್ಬೇಕಂದ್ರೆ ಗಣಿಗಾರಿಕೆ ಮಾಡ್ಬೇಕು. ಲೈಕ್ ನೀವು KGF ಫಿಲ್ಮ್ ಅಲ್ಲಿ ನೋಡಿರ್ತೀರಲ್ವಾ, ಸೇಮ್ ಅದೇ ರೀತಿನೇ ನಾವು ಮೈನ್ ಮಾಡ್ತೀವಿ ಅಂತ ಹೇಳ್ತಾರೆ. ಮೈನ್ ಮಾಡಿರೋ ಗೋಲ್ಡ್ ಕಂಪ್ಲೀಟ್ಲಿ ಕ್ರೂಡ್ ಅಲ್ಲಿ ಇರುತ್ತೆ. ಅಂದ್ರೆ ಲೈಕ್ ಅದನ್ನ ರಿಫೈನ್ ಮಾಡ್ಬೇಕು, ಮತ್ತೆ ಅದನ್ನ ಸ್ವಲ್ಪ ರಿಫೈನ್ ಮಾಡ್ಬಿಟ್ಟು ಗೋಲ್ಡ್ ರೂಪಕ್ಕೆ ತರಬೇಕಲ್ವಾ, ಅದನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅಂತ ಹೇಳ್ತೇವೆ. ಮ್ಯಾನುಫ್ಯಾಕ್ಚರಿಂಗ್ ಮಾಡಾದ ತಕ್ಷಣ ನಾವು ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ ಅಂತ ಹೇಳ್ತಾರೆ. ಲೈಕ್ ಈಗ ಭೂಮಿಯಿಂದ ತೆಗೆದಿರೋ ಗೋಲ್ಡ್ ಇವ್ರ ಹತ್ರ ಇದೆ, ಅದನ್ನ ರಿಫೈನ್ ಕೂಡ ಮಾಡಿದ್ದಾರೆ. ನಾವು ಅದನ್ನ ಬೇರೆ ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿನೇ ಹೋಲ್ಸೇಲ್ ಬಿಸ್ನೆಸ್ ಮತ್ತೆ ರಿಟೇಲ್ ಬಿಸ್ನೆಸ್ ಕೂಡ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಹೋಲ್ಸೇಲ್ ಬಿಸ್ನೆಸ್ ಮತ್ತೆ ರಿಟೇಲ್ ಬಿಸ್ನೆಸ್ ಅಂದ್ರೆ ಏನಂತ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಈಗ ಕಲ್ಯಾಣ್ ಜ್ಯುವೆಲ್ಲರ್ಸ್, ಟೈಟನ್, ಲೈಕ್ ಮತ್ತೆ ತಂಗಮಾಯಿ, ಮತ್ತೆ ತಿರ್ಗಾ PC ಜ್ಯುವೆಲ್ಲರ್ಸ್, ಈ ತರ ಬೇರೆ ಬೇರೆ ರಿಟೇಲ್ ಕಂಪನಿಗಳು ಇರ್ತಾವಲ್ವಾ. ನಮ್ಮ ಕರ್ನಾಟಕದಲ್ಲಿ ಆದ್ರೆ ಲೈಕ್ ಮಲಬಾರ್ ಗೋಲ್ಡ್ ಅಂತಿದೆ, ಮತ್ತೆ ಬೇರೆ ಬೇರೆ ಕಂಪನಿಗಳು ಇರ್ತಾವಲ್ವಾ ಗೋಲ್ಡ್, ಮತ್ತೆ ಲೈಕ್ ಈ ಸೇಟುಗಳೆಲ್ಲ ಇರ್ತಾರಲ್ವಾ, ಅಕ್ಕಸಾಲಿಗರು ಅಂತ ಹೇಳಿ ಕರೀತಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಚೈನು, ಗೋಲ್ಡ್, ಮಂಗಳಸೂತ್ರ ಇವನ್ನೆಲ್ಲ ಮಾಡಿ ಸೆಲ್ ಮಾಡ್ತಾರಲ್ವಾ, ಅವ್ರಿಗೆ ರಿಟೇಲರ್ಸ್ ಅಂತ ಹೇಳಿ ಕರೀತಾರೆ. ರಿಟೇಲ್ಸ್ ಅಂದ್ರೆ ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಡೈರೆಕ್ಟ್ ಕಸ್ಟಮರ್ಸ್ ಯಾರು ಸೆಲ್ ಮಾಡ್ತಿರ್ತಾರಲ್ವಾ ಅವ್ರಿಗೆ ರಿಟೇಲರ್ಸ್ ಅಂತ ಹೇಳಿ ಕರೀತಾರೆ. ಇವರು ಡೈರೆಕ್ಟ್ ಕಸ್ಟಮರ್ಸ್ ಸೆಲ್ ಮಾಡ್ಬೇಕಂತಂದ್ರೆ ಇವ್ರು ಬೇರೆ ಯಾರ್ದೋ ಕಡೆಯಿಂದ ಗೋಲ್ಡ್ ತಗೊಂಡ್ ಬರ್ಬೇಕು ತಾನೆ. ಅದನ್ನ ಕೂಡ ನಾವು ಲೈಕ್ ಈ ತರ ಕಸ್ಟಮರ್ಸ್ ಸಪ್ಲೈ ಮಾಡ್ತಾರಲ್ವಾ ರಿಟೇಲರ್, ಅವ್ರಿಗೂ ಕೂಡ ನಾವು ಗೋಲ್ಡ್ ಕೊಡ್ತೀವಿ ಅಂತೇಳಿ, ಅಂದ್ರೆ ಇದನ್ನೇ ಹೋಲ್ಸೇಲ್ ಅಂತ ಹೇಳಿ ಕರೀತಾರೆ. ರಿಟೇಲ್ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಡೈರೆಕ್ಟ್ ಗೊತ್ತಿದೆ. ಲೈಕ್ ಈಗ ಯಾರು ಡೈರೆಕ್ಟ್ ಕಸ್ಟಮರ್ಗೆ ಸೆಲ್ ಮಾಡ್ತಾರಲ್ವಾ ಗೋಲ್ಡ್ ನ, ಅವ್ರನ್ನೇ ರಿಟೇಲರ್ ಅಂತ ಹೇಳಿ ಕರೀತಾರೆ. ಇವ್ರದ್ದು ಕೂಡ ರಿಟೇಲ್ ಬಿಸ್ನೆಸ್ ಕೂಡ ಇತ್ತು. ಏನಂತಂದ್ರೆ ಅದು ಶುಭ ಅಂತೇಳಿ ಒಂದು ಬ್ರ್ಯಾಂಡ್ ಇತ್ತು. ಲೈಕ್ ಹಳೆ ಲೈಕ್ 2019-2020 PPT
ಅವ್ರು ಮೆನ್ಷನ್ ಮಾಡಿದ್ದಾರೆ. ಶುಭ ಅಂತ ಒಂದು ಬ್ರ್ಯಾಂಡ್ ಇತ್ತು, ಅದರ ಅಂಡರ್ ನಾವು ರಿಟೇಲ್ ಕೂಡ ಬಿಸ್ನೆಸ್ ಮಾಡ್ತೀವಿ ಅಂತ, ಲೈಕ್ ಟೋಟಲ್ ಹೋಲ್ ಈ ಗೋಲ್ಡ್ ವ್ಯಾಲ್ಯೂ ಚೈನ್ ಅಲ್ಲಿ ನಾವು ಬಿಸ್ನೆಸ್ ಮಾಡ್ತೀವಿ ಅಂತ ಈ ಕಂಪನಿ ಹೇಳಿತ್ತು. ಐ ಹೋಪ್ ನಿಮಗೆ ಬೇಸಿಕ್ ಆಗಿ ಈ ಕಂಪನಿ ಏನ್ ಮಾಡ್ತಿತ್ತು ಅಂತ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಈ ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿ ಈ ತರ ಬಿಸ್ನೆಸ್ ನ ಮಾಡ್ತಿರುತ್ತೆ, ಓಕೆನಾ. ಸೊ ಈ ತರ ಬಿಸ್ನೆಸ್ ಮಾಡೋದು ಇದ್ರಲ್ಲೇನು ತಪ್ಪೇನಿಲ್ಲ, ಓಕೆನಾ. ಅವರು ಬಿಸ್ನೆಸ್ ಮಾಡ್ತಿದ್ದಾರೆ. ಈ ಕಂಪನಿ 1995ರಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಲಿಸ್ಟ್ ಆಗುತ್ತೆ. ಆ ಟೈಮ್ ಲಿಸ್ಟ್ ಆದಾಗ ಈ ಕಂಪನಿ ಏನ್ ಮಾಡುತ್ತೆ ಅಂತಂದ್ರೆ ಶೇರ್ ನ ಆಫರ್ ಮಾಡಿ ಜನಗಳಿಂದ, ಅಂದ್ರೆ ಲೈಕ್ ಪಬ್ಲಿಕ್ ಕಡೆಯಿಂದ 10 ಕೋಟಿ ತಗೊಂಡಿರುತ್ತೆ. ಈ ತರ ಬಿಸ್ನೆಸ್ ಮಾಡ್ತಾ ಇರುತ್ತೆ. ಏನಾಗುತ್ತೆ ಅಂತಂದ್ರೆ 2015 ಟೈಮ್ ಅಲ್ಲಿ ಈ ಕಂಪನಿ ಏನಿದೆ ಅಲ್ವಾ, ರಾಜೇಶ್ ಎಕ್ಸ್ಪೋರ್ಟ್ ಅಂತ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ ಅಲ್ವಾ, ಈ ಕಂಪನಿ ಏನ್ ಮಾಡುತ್ತೆ ಅಂತಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ವಾಲ್ಕ್ಯಾಂಬೋ, ಇಲ್ಲಿದೆ ನೋಡಿ, ವಾಲ್ಕ್ಯಾಮ್ ಬಿ ಅನ್ನೋ ಒಂದು ಕಂಪನಿ ಇರುತ್ತೆ. ಈ ಕಂಪನಿ ಏನ್ ಮಾಡ್ತಿರುತ್ತೆ ಅಂತಂದ್ರೆ ಗೋಲ್ಡ್ ನ ರಿಫೈನ್ ಮಾಡ್ತಿರುತ್ತೆ. ಈ ಕಂಪನಿನಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ ಕಂಪನಿ ಬರೋಬ್ಬರಿ $400 ಮಿಲಿಯನ್ ಕೊಟ್ಟು 2015ರಲ್ಲಿ $400 ಮಿಲಿಯನ್ ಕೊಟ್ಟು ಈ ವಾಲ್ಕ್ಯಾಂಬಿ ಕಂಪನಿನ ಅಕ್ವೈರ್ ಮಾಡುತ್ತೆ. ಅಂದ್ರೆ ಈಗ ಈ ವಾಲ್ಕ್ಯಾಂಬಿ ಕಂಪನಿ ಏನ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೆಯಲ್ವಾ, ಈ ಕಂಪನಿ 100% ಈಗ ರಾಜೇಶ್ ಎಕ್ಸ್ಪೋರ್ಟ್ಸ್ ಅಂಡರ್ ಬಂದಂಗಾಗುತ್ತೆ. ಸೊ ಈ ವಾಲ್ಕ್ಯಾಂಬಿ ಕಂಪನಿ ಏನ್ ಮಾಡುತ್ತೆ, ಗೋಲ್ಡ್ ನ ರಿಫೈನ್ ಮಾಡುತ್ತೆ. ದಿಸ್ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಗೋಲ್ಡ್ ರಿಫೈನಿಂಗ್ ಕಂಪನಿ ಆಗಿರುತ್ತೆ. ಐ ಹೋಪ್ ನಿಮಗೆ ಇಲ್ಲಿವರೆಗೂ ಸಿಂಪಲ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಈ ಸ್ವಿಟ್ಜರ್ಲ್ಯಾಂಡ್ ನ ವಾಲ್ಕ್ಯಾಂಬಿ ಕಂಪನಿಯ ಲೈಕ್ ಅದು ಗೋಲ್ಡ್ ರಿಫೈನಿಂಗ್ ಕಂಪನಿ ಅಂತ ಹೇಳಿದ್ನಲ್ವಾ, ಆ ಕಂಪನಿಯ ಸ್ವಲ್ಪ ಲೈಕ್ ಪಿಕ್ಚರ್ಸ್ ಕೂಡ ಅವರು ಪಿಪಿಟಿ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಲೈಕ್ ನೀವು ಪಿಪಿಟಿ ಎಲ್ಲಿ ಸಿಗುತ್ತೆ ಅಂದ್ರೆ ಸ್ಕ್ರೀನರ್ ಹೋಗ್ಬಿಟ್ಟು ಡಾಕ್ಯುಮೆಂಟ್ ಸೆಕ್ಷನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಪಿಪಿಟಿ ಎಲ್ಲ ಅಪ್ಲೋಡ್ ಮಾಡಿದ್ದಾರೆ. ಅಲ್ಲಿಂದಾನೇ ನಾ ಈ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡಿದ್ದೀನಿ. ನಿಮಗೂ ಬೇಕಂದ್ರೆ ಹೋಗಿ ಸ್ವಲ್ಪ ರಿಸರ್ಚ್ ಮಾಡಿ, ಯಾಕಂದ್ರೆ ನಿಮಗೆ ಡೆಪ್ತ್ ಆಗಿ ಅರ್ಥ ಆಗುತ್ತೆ. ಸೊ ಇದೆಲ್ಲ ಏನಿದೆಯಲ್ವಾ, ವರ್ಲ್ಡ್ಸ್ ಲಾರ್ಜೆಸ್ಟ್ ಗೋಲ್ಡ್ ರಿಫೈನರಿ ಅಂತ ಇಲ್ಲಿ ತೋರಿಸಿದ್ದಾರೆ, ನೀವು ನೋಡ್ತಿರ್ಬೋದು. ಇದೆಲ್ಲಿದೆ ಅಂತಂದ್ರೆ ಬೆಲೆರ್ನ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೆ. ಸೊ ಐ ಹೋಪ್ ನಿಮಗೆ ಇಲ್ಲಿ ಬೇಸಿಕ್ ಆಗಿ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಈಗೇನಿದು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಕಂಪನಿ ಇದೆಯಲ್ವಾ, ಇದು ವಾಲ್ಕ್ಯಾಂಬಿ ಅನ್ನೋದು, ಇದು ಹೇಳ್ಬೇಕಂತಂದ್ರೆ ಡೈರೆಕ್ಟ್ ಆಗಿ ರಾಜೇಶ್ ಎಕ್ಸ್ಪೋರ್ಟ್ ಕಂಪನಿ ಅಂಡರ್ ಬರಲ್ಲ. ಇದನ್ನ ಹೆಂಗೆ ಪರ್ಚೇಸ್ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಆಗಿದೆ, ಓಕೆನಾ. ಈ ಸಬ್ಸಿಡರಿ ಕಂಪನಿಗಳು, ಈ ಬೇರೆ ಬೇರೆ ಕಂಪನಿಗಳೆಲ್ಲ ಲೈಕ್ ರೆವಿನ್ಯೂ ತೋರ್ಸಕ್ಕೆ, ಟ್ಯಾಕ್ಸ್ ನ ಉಳ್ಸಕ್ಕೆ, ದುಡ್ಡನ್ನ ಎಲ್ಲೆಲ್ಲೋ ಕಳ್ಸಕ್ಕೆ ಹೆಂಗ್ ಮಾಡ್ತಾರೆ ಅಂತಂದ್ರೆ ಈ ಬೇರೆ ಬೇರೆ ದೇಶದಲ್ಲಿ ಸಬ್ಸಿಡರಿ ಕಂಪನಿ ಮೂಲಕ ಹಂಗೆಲ್ಲ ಮಾಡ್ತಾರೆ, ಓಕೆನಾ. ಅದನ್ನೆಲ್ಲ ನಾನು ನಿಮಗೆ ಮತ್ತೆ ಯಾವಾಗಾದ್ರೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾನು ನಿಮಗೆ ಈ ಕಂಪನಿ ಹೆಂಗೆ ಅದನ್ನ ಅಕ್ವೈರ್ ಮಾಡುತ್ತೆ ಅಂತ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಈ ರಾಜೇಶ್ ಎಕ್ಸ್ಪೋರ್ಟ್ಸ್ ಅಂತ ಕಂಪನಿ ಇದೆಯಲ್ವಾ, ಈ ಕಂಪನಿ ನಮ್ಮ ಇಂಡಿಯನ್ ಕಂಪನಿ, ಓಕೆನಾ. ಈ ಕಂಪನಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ. ಈ ಕಂಪನಿ ಏನ್ ಮಾಡುತ್ತೆ ಅಂತಂದ್ರೆ ರಾಜೇಶ್ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಸಿಂಗಾಪುರ್ ಲಿಮಿಟೆಡ್, ಲೈಕ್ ಸಿಂಗಾಪುರ್ ನಲ್ಲಿ ಒಂದು ಸಬ್ಸಿಡರಿ ಕಂಪನಿನ ಮಾಡುತ್ತೆ. ಈ ಕಂಪನಿ 100% ಓನರ್ಶಿಪ್ ಯಾರ ಕಡೆ ಇರುತ್ತೆ ಅಂತಂದ್ರೆ ರಾಜೇಶ್ ಎಕ್ಸ್ಪೋರ್ಟ್ಸ್, ಅಂದ್ರೆ ಲೈಕ್ ನಮ್ಮ ಇಂಡಿಯಾದಲ್ಲಿ ಲಿಸ್ಟ್ ಆಗಿದೆಯಲ್ವಾ, ಆ ಕಂಪನಿ ಹತ್ರ ಇರುತ್ತೆ. ಸೊ ಈ ಸಿಂಗಾಪುರ್ ಅಲ್ಲಿ ಏನ್ ಕಂಪನಿ, ಒಂದು ಸಬ್ಸಿಡರಿ ಕಂಪನಿ ಇದೆಯಲ್ವಾ, ಈ ಕಂಪನಿ ಮೂಲಕ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿರೋ ಗ್ಲೋಬಲ್ ಗೋಲ್ಡ್ ರಿಫೈನರಿ ಅನ್ನೋ ಒಂದು ಕಂಪನಿನ ಪರ್ಚೇಸ್ ಮಾಡುತ್ತೆ. ಈ ಕಂಪನಿನಲ್ಲಿ, ಈ ಸಿಂಗಾಪುರ್ ಕಂಪನಿನಲ್ಲಿ ಏನ್ ಸಬ್ಸಿಡರಿ ಇದೆಯಲ್ವಾ, ಆ ಕಂಪನಿ ಬರೋಬ್ಬರಿ 95% ಸ್ಟೇಕ್ ನ ತಗೊಳುತ್ತೆ. 5% ಸ್ಟೇಕ್ ನ, ಅಂದ್ರೆ ಲೈಕ್ ಈ ಗ್ಲೋಬಲ್ ಗೋಲ್ಡ್ ರಿಫೈನರಿ ಕಂಪನಿ ಇದೆಯಲ್ವಾ, ಈ ಕಂಪನಿನಲ್ಲಿ 5% ಸ್ಟೇಕ್ ನ ನಮ್ಮ ಇಂಡಿಯಾದಲ್ಲಿ ಲಿಸ್ಟ್ ಆಗಿದೆಯಲ್ವಾ ಕಂಪನಿ ರಾಜೇಶ್ ಎಕ್ಸ್ಪೋರ್ಟ್ಸ್ ಅಂತ, ಆ ಕಂಪನಿ 5% ಸ್ಟೇಕ್ ನ ತಗೊಳುತ್ತೆ. ಸೊ ಇದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಈಗ ನಾನು ಅವಾಗಲೇ ನಿಮಗೆ ವಾಲ್ಕ್ಯಾಂಬಿ ಕಂಪನಿ ಅಂತ ಹೇಳಿದ್ನಲ್ವಾ, ಲೈಕ್ ಗೋಲ್ಡ್ ರಿಫೈನ್ ಮಾಡುತ್ತೆ ಕಂಪನಿ ಅಂತ, ಆ ಕಂಪನಿನಲ್ಲಿ ಡೈರೆಕ್ಟ್ ರಾಜೇಶ್ ಎಕ್ಸ್ಪೋರ್ಟರ್ಸ್ ತನ್ನ ಓನರ್ಶಿಪ್ ನ ತಗೊಳ್ಳೋ ಬದಲು ಈಗ ಸಿಂಗಾಪುರ್ ಅಲ್ಲಿರೋ ಕಂಪನಿ ಮೂಲಕ ತಗೊಂಡಿರೋ ಗ್ಲೋಬಲ್ ಗೋಲ್ಡ್ ರಿಫೈನರಿ ಕಂಪನಿನಲ್ಲಿ, ಲೈಕ್ ಆ ಕಂಪನಿ ಗ್ಲೋಬಲ್ ಗೋಲ್ಡ್ ರಿಫೈನರಿ ಕಂಪನಿ ಏನ್ ಮಾಡುತ್ತೆ ಅಂತಂದ್ರೆ ವಾಲ್ಕ್ಯಾಂಬಿ ಕಂಪನಿನಲ್ಲಿ 100% ಓನರ್ಶಿಪ್ ತಗೊಳುತ್ತೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಈ ರಾಜೇಶ್ ಎಕ್ಸ್ಪೋರ್ಟರ್ಸ್ ವಾಲ್ಕ್ಯಾಂಬಿ ಕಂಪನಿನಲ್ಲಿ ಓನರ್ಶಿಪ್ ನ ತಗೊಳ್ಳೋ ಬದಲು ಈ ತರ ಇನ್ನೊಂದು ಕಂಪನಿ ಮೂಲಕ ಆ ಕಂಪನಿನಲ್ಲಿ ಓನರ್ಶಿಪ್ ನ ತಗೊಂಡಿದೆ. ಐ ಹೋಪ್ ನಿಮಗೆ ಇದು ಬೇಸಿಕ್ ಆಗಿ ಸ್ಟ್ರಕ್ಚರ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಡೈರೆಕ್ಟ್ ಆಗಿ ನಮ್ಮ ಇಂಡಿಯಾದಲ್ಲಿ ಲಿಸ್ಟ್ ಆಗಿರೋ ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿ ಈ ವಾಲ್ಕ್ಯಾಂಬಿ ಕಂಪನಿನಲ್ಲಿ ಓನರ್ಶಿಪ್ ನ ತಗೊಳ್ಳೋ ಬದಲು ಇಂಡೈರೆಕ್ಟ್ ಆಗಿ ಯಾವುದೋ ಸಿಂಗಾಪುರ್ ಅಲ್ಲಿ ಲಿಸ್ಟ್ ಆಗಿರೋ ಕಂಪನಿ ಮತ್ತೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಲಿಸ್ಟ್ ಆಗಿರೋ ಕಂಪನಿಯ ಮೂಲಕ ಈ ವಾಲ್ಕ್ಯಾಂಬಿ ಕಂಪನಿಯಲ್ಲಿ ತನ್ನ ಓನರ್ಶಿಪ್ ನ ತಗೊಂಡಿದೆ. ಇಷ್ಟು ವಿಡಿಯೋ ನೋಡಾದ್ಮೇಲೆ ನಿಮಗೊಂದು ಫೇರ್ ಐಡಿಯಾ ಬಂದಿರಬಹುದು, ಏನಂತಂದ್ರೆ ಈ ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿ ಏನ್ ಮಾಡುತ್ತೆ, ವಾಲ್ಕ್ಯಾಂಬಿ ಕಂಪನಿ ಅಂದ್ರೆ ಏನು, ವಾಲ್ಕ್ಯಾಂಬಿ ಕಂಪನಿನ ಯಾವ ಕಂಪನಿ ಮೂಲಕ ಹೋಲ್ಡಿಂಗ್ ಮಾಡಿದ್ದಾರೆ, ಮತ್ತೆ ಈ ಕಂಪನಿಯ ಬೇಸಿಕ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅನ್ಕೊಂಡಿದೀನಿ. ಈಗ ಕ್ವಶನ್ ಏನಂದ್ರೆ, ಓಕೆ ಸರ್ ಅವ್ರೇನೋ ಬಿಸ್ನೆಸ್ ಮಾಡ್ತಿದ್ದಾರೆ, ಗೋಲ್ಡ್ ಬಿಸ್ನೆಸ್ ಮಾಡ್ತಿದ್ದಾರೆ, ಇದೆಲ್ಲ ಓಕೆ, ಈಗ ಯಾಕೆ ಈ ಕಂಪನಿ ನ್ಯೂಸ್ ಅಲ್ಲಿ ಇದೆ ಅಂತ ನಿಮ್ಗೊಂದು ಕ್ವಶನ್ ಬಂದಿರಬಹುದು. ಯಾಕಂತಂದ್ರೆ 2024ರಲ್ಲಿ ಏನಾಗುತ್ತೆ ಅಂತಂದ್ರೆ, ಒಬ್ಬ ಶೇರ್ ಹೋಲ್ಡರ್ ಏನ್ ಮಾಡ್ತಾನೆ ಅಂತಂದ್ರೆ, ಈ ಕಂಪನಿನಲ್ಲಿ ಅಂದ್ರೆ ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿನಲ್ಲಿ ರೆವಿನ್ಯೂನ ಜಾಸ್ತಿ ತೋರಿಸ್ತಿದ್ದಾರೆ, ಈ ಕಂಪನಿನಲ್ಲಿ ಪ್ರಾಫಿಟೇ ಇಲ್ಲ, ಮತ್ತೆ ಈ ಕಂಪನಿನಲ್ಲಿ ರಿಸೀವೇಬಲ್ಸ್ ಜಾಸ್ತಿ ಆಗ್ತಿದೆ ಅಂತ ಒಂದು ಲೆಟರ್ನ ಅಥವಾ ಇಮೇಲ್ ನ ಈ ಸೆಬಿಗೆ ಒಬ್ಬ ಶೇರ್ ಹೋಲ್ಡರ್ ಸೆಂಡ್ ಮಾಡ್ತಾನೆ. ಸೊ ಇದ್ರ ಅರ್ಥ ಏನಂತಂದ್ರೆ, ಸಿಂಪಲ್ ಕ್ವಶನ್ ಏನಂತಂದ್ರೆ, ಈ ಕಂಪನಿನಲ್ಲಿ ರೆವಿನ್ಯೂ ಜಾಸ್ತಿ ಆಗ್ತಿದೆ, ರೆವಿನ್ಯೂ ಜಾಸ್ತಿ ಆದಂಗೆ ಅದ ಕಂಪನಿನಲ್ಲಿ ಪ್ರಾಫಿಟ್ ತೋರಿಸ್ತಿಲ್ಲ ಅನ್ನೋದು ಒಂದು ಕ್ವಶನ್. ಸೆಕೆಂಡ್ ಕ್ವಶನ್ ಏನಂತಂದ್ರೆ, ಈ ಕಂಪನಿನಲ್ಲಿ ರಿಸೀವೇಬಲ್ಸ್ ಜಾಸ್ತಿ ಆಗ್ತಿದೆ ಅನ್ನೋದು ಸೆಕೆಂಡ್ ಕ್ವಶನ್. ಸೊ ಇವೆರಡು ಕ್ವಶನ್ ನೋಡಿದ ತಕ್ಷಣ ಸೆಬಿಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಹೌದಲ್ಲಪ್ಪ ಈ ತರ ಶೇರ್ ಹೋಲ್ಡರ್ ಕಳಿಸಿರೋದ್ರಲ್ಲಿ ಒಂದ್ ಸ್ವಲ್ಪ ಫೇರ್ ಐಡಿಯಾ ಇದೆ, ಇದನ್ನ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಸೆಬಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಸೆಬಿ ಏನ್ ಹೇಳ್ತಿದೆ ಅನ್ನೋದನ್ನ ಕೇಳೋದಕ್ಕಿಂತ ಮೊದಲು, ಈಗ ಈ ಇನ್ವೆಸ್ಟರ್ಸ್ ಅಂದ್ರೆ ಒಬ್ಬ ಶೇರ್ ಹೋಲ್ಡರ್ ಈ ತರ ಕ್ವಶನ್ ಕೇಳಿದ್ನಲ್ವಾ, ಅದರ ಅರ್ಥ ಏನಂತ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂತಂದ್ರೆ, ಮೊದಲು ನೀವು ಸ್ಕ್ರೀನರ್ಗೆ ಹೋಗಿ, ಓಕೆನಾ. ಸ್ಕ್ರೀನರ್ಗೆ ಹೋದ
ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿ ಇದೆಯಲ್ವಾ, ಈ ಕಂಪನಿಯ P&L ಸ್ಟೇಟ್ಮೆಂಟ್ ಗೆ ಹೋಗೋಣ. P&L ಸ್ಟೇಟ್ಮೆಂಟ್ ಹೋದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಸೇಲ್ಸ್ ಅಂತ ಇದೆ. ಈ ಸೇಲ್ಸ್ ಅಂದ್ರೆ ಏನಂತಂದ್ರೆ ರೆವಿನ್ಯೂನ ಸೇಲ್ಸ್ ಅಂತ ಹೇಳಿ ಕರೀತಾರೆ. ಓಕೆನಾ, ಈ ಕಂಪನಿಯ ಸೇಲ್ಸ್ ನೋಡಿ ಎಷ್ಟಾಗ್ತಿದೆ ಅಂತಂದ್ರೆ 2019ರಲ್ಲಿ 1,70,763 ಲಕ್ಷ ಕೋಟಿ, ಅಂದ್ರೆ 1 ಲಕ್ಷ ಕೋಟಿಗಿಂತ ಜಾಸ್ತಿ ಸೇಲ್ಸ್ ಆಗ್ತಿದೆ. ಅದೇ ರೀತಿನೇ 2026ರಲ್ಲಿ ನೋಡಿ ಎಷ್ಟು ಸೇಲ್ಸ್ ತೋರಿಸಿದ್ದಾರೆ ಇವರು, 7,78,716 ಲಕ್ಷ ಕೋಟಿ ಇಷ್ಟು ಸೇಲ್ಸ್ ಆಗ್ತಿದೆ ಅಂತ ತೋರಿಸ್ತಿದ್ದಾರೆ. ಓಕೆನಾ, ಈಗ ಸೇಲ್ಸ್ ಅಂದ್ರೆ ಏನು ನಿಮಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಸೇಲ್ಸ್ ಮತ್ತೆ ಪ್ರಾಫಿಟ್ ನಾನು ಆಲ್ರೆಡಿ P&L ಸ್ಟೇಟ್ಮೆಂಟ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀವಿ. ಬಟ್ ಇಲ್ಲಿ ನಿಮ್ಗೆ ಒಂದು ಫೇರ್ ಆಗಿ ಐಡಿಯಾ ಕೊಡ್ತೀನಿ. ಏನಂತಂದ್ರೆ ಈಗ ನಾನೊಂದು ಬಿಸ್ಕೆಟ್ ಸೆಲ್ ಮಾಡೋ ಕಂಪನಿ ಅಂತ ಇಟ್ಕೊಳ್ಳಿ. ಓಕೆನಾ, ನಾನೇನ್ ಮಾಡ್ತೀನಿ ಅಂತಂದ್ರೆ 10 ರೂಪಾಯಿಗೆ ಒಂದು ಬಿಸ್ಕೆಟ್ಸ್ ನ ಸೆಲ್ ಮಾಡ್ತೀನಿ. ಸೊ ಎಕ್ಸಾಂಪಲ್ಗೆ ಪಾರ್ಲೆಜಿ ಬಿಸ್ಕೆಟ್ಸ್ ತಗೊಳ್ಳಿ. ಸೊ ಈಗ ನಾನು 10 ಪ್ಯಾಕೆಟ್ ಪಾರ್ಲೆಜಿ ಬಿಸ್ಕೆಟ್ ನ ಸೆಲ್ ಮಾಡಿದ್ದೀನಿ ಅಂತಂದ್ರೆ ಎಷ್ಟಾಯ್ತು ರೆವಿನ್ಯೂ ನನಗೆ? ಒಂದು ಪ್ಯಾಕೆಟ್ ನ ಬೆಲೆ 10 ರೂಪಾಯಿ ಅಂತಂದ್ರೆ ಈಗ 100 ಪ್ಯಾಕೆಟ್ ನ ಸೆಲ್ ಮಾಡಿದ್ದೀನಿ, ಎಷ್ಟಾಯ್ತು? 1000 ರೂಪಾಯಿ ಆಯ್ತಾ? ಸೊ ಇದನ್ನೇ ರೆವಿನ್ಯೂ. ಬಟ್ ನಾನು ಇದನ್ನ ರೆವಿನ್ಯೂನೇ ನನಗೆ 100% ಪ್ರಾಫಿಟ್ ಅಲ್ವಲ್ವಾ? ಇದಕ್ಕೆ ನಾನು ರಾ ಮೆಟೀರಿಯಲ್ ಹಿಟ್ಟು ತಂದಿರ್ತೀನಿ, ಸಕ್ಕರೆ ತಂದಿರ್ತೀನಿ, ಈ ಪ್ಯಾಕೆಟ್ಗೆ ಮತ್ತೆ ಕವರ್ ಹಾಕ್ಸ್ತೀನಿ, ಮತ್ತೆ ಎಂಪ್ಲಾಯ್ ಇರುತ್ತೆ, ಮತ್ತೆ ಮಷೀನ್ಸ್ ಇರ್ತವೆ, ರೆಂಟ್ ಕಟ್ಟಬೇಕು, ಇದನ್ನೆಲ್ಲ ತೆಗಿಬೇಕಲ್ವಾ? ಇದನ್ನೆಲ್ಲ ತೆಗೆದ್ಮೇಲೆ ನನಗೆ ಆಮೇಲೆ ಮತ್ತೆ ಸರ್ಕಾರಕ್ಕೆ ಟ್ಯಾಕ್ಸ್ ಕೂಡ ಕಟ್ಟಬೇಕು. ಇದನ್ನೆಲ್ಲ ತೆಗೆದ್ಮೇಲೆ ನನಗೆ ಕೆಳಗಡೆ ಉಳಿಯುತ್ತಲ್ವಾ? ಈಗ ಎಕ್ಸಾಂಪಲ್ ನಾನು 10 ರೂಪಾಯಿ ಸೆಲ್ ಮಾಡಿದ್ದೀನಿ ಅಂತಂದ್ರೆ ನನಗೆ ಪ್ರಾಫಿಟ್ 2 ರೂಪಾಯಿ ಅಥವಾ 1 ರೂಪಾಯಿ ಆಗ್ಬಹುದು. ಸೊ 10 ರೂಪಾಯಿ ಸೇಲ್ಸ್ ಆದ್ರೆ ನನಗೆ 1 ರೂಪಾಯಿ 2 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಬಟ್ ಈ ಕಂಪನಿನಲ್ಲಿ ನೋಡಿ ಏನಾಗ್ತಿದೆ, 7,78,716 ಕೋಟಿ ಸೇಲ್ಸ್ ಮಾಡ್ತಿದ್ದಾರೆ. ಬಟ್ ಪ್ರಾಫಿಟ್ ಎಷ್ಟಿದೆ? ಪ್ರಾಫಿಟ್ ಕೇವಲ 112 ಕೋಟಿ ಮಾತ್ರ ಇದೆ. ಇದನ್ನೇ ನಾವು ಪರ್ಸೆಂಟೇಜ್ ಲೆಕ್ಕದಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತಂದ್ರೆ, ಎಕ್ಸಾಂಪಲ್ಗೆ ನಾನು ನಿಮ್ಗೆ ಹೇಳ್ತೀನಿ ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ, ಮೇಲ್ಗಡೆ 112 ಹಾಕ್ಬೇಕು. ಓಕೆನಾ, ಮೇಲ್ಗಡೆ 112 ಡಿವೈಡೆಡ್ ಬೈ 7,78,716 ಕೋಟಿ ಹಾಕಿ ಇಂಟು 100 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂತಂದ್ರೆ 0.014% ಅಷ್ಟೇ. ಈಗ ಎಕ್ಸಾಂಪಲ್ಗೆ ಇದು 0.014% ಇದು ಪ್ಯಾಟ್ ಮಾರ್ಜಿನ್. ನಾನು ನಿಮ್ಗೆ ಆಲ್ರೆಡಿ ಪ್ಯಾಟ್ ಮಾರ್ಜಿನ್ ಅಂದ್ರೆ ಏನಂತ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೇ ರೀತಿನೇ ಗೋಲ್ಡ್ ಬಿಸ್ನೆಸ್ ಮಾಡೋ ಬೇರೆ ಕಂಪನಿಗಳದ್ದು ನೋಡೋಣ. ಓಕೆನಾ, ಈಗ ಯೂಶಲಿ ಏನಿರುತ್ತೆ ಅಂತಂದ್ರೆ ಈಗ ಟೈಟನ್ ಕಂಪನಿ ನೋಡೋಣ. ಟೈಟನ್ ಕಂಪನಿ ನೋಡಿ, ಟೈಟನ್ ಕಂಪನಿ P&L ಸ್ಟೇಟ್ಮೆಂಟ್ ಬಂದ್ರೆ ಈ ಕಂಪನಿ ಎಷ್ಟು ಸೇಲ್ಸ್ ಮಾಡಿದೆ? 2026ರಲ್ಲಿ 87,584 ಕೋಟಿ ಸೇಲ್ಸ್ ಮಾಡಿದೆ. ಬಟ್ ಪ್ರಾಫಿಟ್ ಎಷ್ಟಾಗಿದೆ? ಪ್ರಾಫಿಟ್ ಎಷ್ಟಾಗಿದೆ ಅಂತಂದ್ರೆ 5,073 ಕೋಟಿ ಆಗಿದೆ. ಸೊ ಈ ಕಂಪನಿಯ ಪ್ರಾಫಿಟ್ ಮಾರ್ಜಿನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಹೆಂಗ್ ಮಾಡೋದು? 5,073 ಡಿವೈಡೆಡ್ ಬೈ 87,584 ಹಾಕಿ ಇಂಟು 100 ಮಾಡಿದ್ರೆ 5.78 ಬರುತ್ತೆ, ಆಲ್ಮೋಸ್ಟ್ 6%. ಅಂದ್ರೆ ಪ್ರಾಫಿಟ್ ಮಾರ್ಜಿನ್ ಟೈಟನ್ ಕಂಪನಿನಲ್ಲಿ 6% ಇದೆ. ಬಟ್ ಈ ರಾಜೇಶ್ ಎಕ್ಸ್ಪೋರ್ಟ್ಸ್ ಅಲ್ಲಿ ಎಷ್ಟಿದೆ? ಕೇವಲ 0.014 ಸಮಥಿಂಗ್ ಲೈಕ್ ದಟ್ ಇದೆ. ಇದರ ಅರ್ಥ ಏನಂತಂದ್ರೆ ಕಂಪನಿಯನ್ನು ರೆವಿನ್ಯೂ ತೋರಿಸ್ತಿದೆ ಬಟ್ ಪ್ರಾಫಿಟ್ ಕನ್ವರ್ಟ್ ಆಗ್ತಿಲ್ಲ ಅಂತ. ದಟ್ ಈಸ್ ದ ಫಸ್ಟ್ ಕ್ವಶನ್ ಆಸ್ಕ್ ಬೈ ದಿ ಶೇರ್ ಹೋಲ್ಡರ್ ಟು ದಿ ಸೆಬಿ. ಈ ತರ ಒಂದು ಮೇಲ್ ಮಾಡಿರ್ತಾನೆ. ಇನ್ನೊಂದು ಸೆಕೆಂಡ್ ಏನಂತಂದ್ರೆ ಈ ಕಂಪನಿನಲ್ಲಿ ರಿಸೀವೇಬಲ್ಸ್ ಜಾಸ್ತಿ ಆಗ್ತಿದಾವೆ ಅಂತ ಕೇಳ್ತಾನೆ. ರಿಸೀವೇಬಲ್ಸ್ ಅಂತಂದ್ರೆ ಏನಂತಂದ್ರೆ ಈಗ ನಾನು ನಿಮ್ಗೆ ಅವಾಗಲೇ ಒಂದು ಬಿಸ್ಕೆಟ್ ಎಕ್ಸಾಂಪಲ್ ತಗೊಂಡಲ್ವಾ, ಈಗ ನಂದೇ ಒಂದು ಕಂಪನಿ ಇದೆ, ನಾನು ಬಿಸ್ಕೆಟ್ ನ ಸೆಲ್ ಮಾಡ್ತಿದ್ದೀನಿ, ಪಾರ್ಲೆ ಬಿಸ್ಕೆಟ್ ನ ಸೆಲ್ ಮಾಡ್ತಿದ್ದೀನಿ, 10 ರೂಪಾಯಿ ಒಂದು ಪಾಕೆಟ್. ಓಕೆನಾ, ನಾನು 100 ಪ್ಯಾಕೆಟ್ ನ ಸೆಲ್ ಮಾಡಿದೆ ಅಂತ ಇಟ್ಕೊಳ್ಳಿ. ಸೊ ಎಷ್ಟು ನಾ ಸೆಲ್ ಮಾಡ್ದಂಗಾಯ್ತು? 1000 ರೂಪಾಯಿ ಸೆಲ್ ಮಾಡ್ದಂಗಾಯ್ತಾ? 1000 ರೂಪಾಯಿ ಸೆಲ್ ಮಾಡಿದ್ರೆ ನನಗೆ ಅದ್ರ ಸೆಲ್ ಮಾಡಿದಕ್ಕೆ ದುಡ್ಡು ಬರ್ಬೇಕಲ್ವಾ? 1000 ರೂಪಾಯಿ ಗಲ್ಲದಲ್ಲಿ ನನಗೆ ಈಗ ದುಡ್ಡೇ ಬರ್ತಿಲ್ಲ. ಅದೇ ರಿಸೀವೇಬಲ್ಸ್. ನನಗೆ ಎಲ್ಲರೂ ಕೂಡ ಉದ್ರಿ ಹೇಳೋಗ್ತಿದ್ದಾರೆ. ಅಂದ್ರೆ ಲೈಕ್ ನಾಳೆ ಕೊಡ್ತೀನಿ, ನಾಳೆಗೆ ಕೊಡ್ತೀನಿ, 15 ದಿನ ಬಿಟ್ಟು ಕೊಡ್ತೀನಿ ಅಂತ ಎಲ್ಲರೂ ಹೇಳೋಗ್ತಿದ್ದಾರೆ. ಸೊ ಅಟ್ಲೀಸ್ಟ್ 15 ದಿನ ಬಿಟ್ಟಾದ್ರೂ ಕೂಡ ನನಗೆ 1000 ರೂಪಾಯಿ ನನ್ನ ಗಲ್ಲದಲ್ಲಿ ಬರ್ಬೇಕಾ, ನನಗೆ ಬಂದ್ ಸೇರ್ಬೇಕಾ? ಸೊ ಅದು ಬರ್ತಿಲ್ಲ. ಅದೇ ಎಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ, ಸೊ ಈ ಟ್ರೇಡ್ ರಿಸೀವೇಬಲ್ಸ್ ಎಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ ಮೊದಲು ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿಗೆ ಹೋಗಿ. ಓಕೆನಾ, ಹೋದ ತಕ್ಷಣ ಬ್ಯಾಲೆನ್ಸ್ ಶೀಟ್ ಅಂತ ಇರುತ್ತೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದರ್ ಅಸೆಟ್ಸ್ ಅಂತ ಇದೆಯಲ್ವಾ, ಈ ಅದರ್ ಅಸೆಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಟ್ರೇಡ್ ರಿಸೀವೇಬಲ್ಸ್ ಅಂತ ಒಂದು ಸೆಕ್ಷನ್ ಕಾಣ್ತಿದ್ಯಾ ನೋಡಿ. ಇಲ್ಲಿ ಟ್ರೇಡ್ ರಿಸೀವೇಬಲ್ಸ್ ಎಷ್ಟು ತೋರಿಸ್ತಿದೆ? 10,000 ಕೋಟಿ, 10,000 ಕೋಟಿ, 10,000 ಕೋಟಿ, 11,000 ಕೋಟಿ, 4,900 ಕೋಟಿ, 6,400 ಕೋಟಿ. ಅಂದ್ರೆ ಏನರ್ಥ ಅಂತಂದ್ರೆ ಇವರು ಆಲ್ರೆಡಿ ನಮಗೆ ಪ್ರಾಫಿಟ್ ಬಂದಿದೆ ಅಂತ, ಅಂದ್ರೆ ಲೈಕ್ ಸೇಲ್ಸ್ ಆಗಿದೆ ಅಂತ P&L ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ತಿದ್ದಾರೆ. ಬಟ್ ದುಡ್ಡು ಬರ್ತಾನೆ ಇಲ್ಲ. ಇದೇ ಕ್ವಶನ್ ಶೇರ್ ಹೋಲ್ಡರ್ ಸೆಬಿಗೆ ಕೇಳಿದ್ದು. ಸೊ ಇದನ್ನ ಕೇಳಿದ ತಕ್ಷಣ ಸೆಬಿ ಏನ್ ಮಾಡುತ್ತೆ ಅಂತಂದ್ರೆ, ಹೌದಲ್ಲಪ್ಪ ಏನೋ ಸ್ವಲ್ಪ ಫಿಶಿ ಇರ್ಬೋದು ಅಂತ ಇವರು ಈ ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿಯ ಫಾರೆನ್ಸಿಕ್ ಅನಾಲಿಸಿಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಾರೆನ್ಸಿಕ್ ಅನಾಲಿಸಿಸ್ ಅಂದ್ರೆ ಏನಂತಂದ್ರೆ ಈ ಕಂಪನಿನಲ್ಲಿ ಏನಾದ್ರು ಗಡಬಡ್ ಇಡಬಹುದಾ ಅಂತ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡಕ್ ಸ್ಟಾರ್ಟ್ ಮಾಡಿ ಇವರು ಆಡಿಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಇವ್ರಿಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಮೇನ್ ಆಗಿ 3 ಪಾಯಿಂಟ್ಸ್ ಗೊತ್ತಾಗುತ್ತೆ. ಮೊದಲನೇ ಪಾಯಿಂಟ್ ಏನಂತಂದ್ರೆ ಇನ್ಫ್ಲೇಟೆಡ್ ಸೇಲ್ಸ್ ನಂಬರ್. ಇನ್ಫ್ಲೇಟೆಡ್ ಸೇಲ್ಸ್ ನಂಬರ್ ಅಂದ್ರೆ ಏನಂತಂದ್ರೆ ಈಗ ಸಿಂಪಲ್ ಆಗಿ ಈಗ ನಾನು ಅವಾಗಲೇ ಹೇಳಿದ್ನಲ್ವಾ ಬಿಸ್ಕೆಟ್ ಕಂಪನಿ ಎಕ್ಸಾಂಪಲ್ ತಗೊಂಡು ಹೇಳಿದ್ನಲ್ವಾ, ನಾನೀಗ ಬಿಸ್ಕೆಟ್ ನ ಸೆಲ್ ಮಾಡ್ತಿದ್ದೀನಿ, 100 ಪೀಸ್ ನ ಸೆಲ್ ಮಾಡಿದ್ದೀನಿ. 100 ಪೀಸ್ ನ ಸೆಲ್ ಮಾಡಿದಕ್ಕೆ ನನಗೆ 1000 ರೂಪಾಯಿ ಬರುತ್ತಲ್ವಾ, 10 ರೂಪಾಯಿ ಒಂದು ಅಂತ ಹೇಳಿದ್ರೆ ನಾನೇನ್ ಮಾಡ್ತೀನಿ ಅಂತಂದ್ರೆ 1000 ರೂಪಾಯಿ ಅಂತ ಹೇಳಿ P&L ಸ್ಟೇಟ್ಮೆಂಟ್ ಅಲ್ಲಿ ತೋರಿಸೋ ಬದಲು 20,000 ಬಂದಿದೆ ಅಂತ ತೋರಿಸ್ತೀನಿ. ಸೊ ಇನ್ನು 19,000 ಲೆಕ್ಕನೇ ಇಲ್ಲ.
ಈಗ ಏನಾಗುತ್ತೆ, ಇದು ಮಿಸ್ ಗೈಡ್ ಮಾಡ್ದಂಗೆ ಆಗುತ್ತಲ್ವಾ. ಈಗ ನನ್ನ ಕಂಪನಿನ ನಂಬಿಟ್ಟು ಯಾರಾದ್ರೂ ಇನ್ವೆಸ್ಟ್ ಮಾಡ್ತಿದಾರೆ ಅಂತಂದ್ರೆ ಅವ್ರಿಗೆ ನಾನು 1000 ರೂಪಾಯಿ ಬದಲು 20,000 ಅಂತ ತೋರಿಸಿದ್ರೆ 19,000 ಸುಳ್ಳು ಹೇಳ್ದಂಗೆ ಆಗ್ತಿದೆಯಲ್ವಾ. ದಟ್ ಈಸ್ ವಾಟ್ ಹ್ಯಾಪನ್ಡ್ ವಿತ್ ದಿ ರಾಜೇಶ್ ಎಕ್ಸ್ಪೋರ್ಟ್ಸ್ ಆಲ್ಸೋ. ಲೈಕ್ ನೀವು ಸಿಂಪಲ್ ಆಗಿ ನೋಡಿ, ಸ್ಕ್ರೀನರ್ಗೆ ಹೋಗ್ಬಿಟ್ಟು ಏನ್ ಮಾಡಿ ಅಂತಂದ್ರೆ, ಸ್ಕ್ರೀನರ್ಗೆ ಹೋಗ್ಬಿಟ್ಟು ನೀವು P&L ಸ್ಟೇಟ್ಮೆಂಟ್ ಕ್ಲಿಕ್ ಮಾಡಿ ಏನ್ ಮಾಡಿ ಅಂತಂದ್ರೆ, ಇಲ್ಲಿ ಸೇಲ್ಸ್ ಇದೆಯಲ್ವಾ 7,78,716 ಕೋಟಿ ಸೇಲ್ಸ್ ಆಗ್ತಿದೆ. ಟೈಟನ್ ಕಂಪನಿದು ಎಷ್ಟಾಗ್ತಿತ್ತು, ಅರೌಂಡ್ 80,000 ಕೋಟಿ ಆಗ್ತಿತ್ತು. ಇವ್ರದ್ದು ಅವ್ರಿಗೆ ಕಂಪೇರ್ ಮಾಡಿದ್ರೆ 7 to 8 9 9 ಪಟ್ಟು ಜಾಸ್ತಿ ಸೇಲ್ಸ್ ಅಂತ ತೋರಿಸ್ತಿದ್ದಾರೆ. ಅದ್ರ ಜೊತೆಗೇನೆ ಈಗ ಓಕೆ ಸೇಲ್ಸ್ ಏನೋ ನೀವು ಈಗ 7 ಲಕ್ಷ ಕೋಟಿ ತೋರಿಸ್ತಿದ್ದೀರಾ, ಓಕೆನಪ್ಪ, ಅದು ನನ್ಗೇನ್ ಪರವಾಗಿಲ್ಲ. ಲೈಕ್ ಈಗ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಏನಂತಂದ್ರೆ, ನ್ಯೂಸ್ ಹೆಡ್ಲೈನ್ಸ್ ಅಲ್ಲೆಲ್ಲ ಏನ್ ಬರ್ತಿದೆ ಅಂತಂದ್ರೆ 15 ಲಕ್ಷ ಕೋಟಿ ಜಾಸ್ತಿ ಸೇಲ್ಸ್ ತೋರಿಸಿದ್ದಾರೆ ಲಾಸ್ಟ್ 4 ರಿಂದ 5 ವರ್ಷದಲ್ಲಿ ಅಂತ ಹೇಳ್ತಿದ್ದಾರೆ. ಈಗ ಸೆಬಿ ಒಪ್ಕೊಳ್ತು, ಓಕೆ ಲೈಕ್ ನೀನ್ 4-5 ವರ್ಷದಿಂದ 15 ಲಕ್ಷ ಕೋಟಿ ಸೇಲ್ಸ್ ಮಾಡಿದ್ಯಲ್ಲ, ಸೊ ನನ್ಗೆ ಅದ್ರಲ್ಲಿ ಏನು ಬೇಜಾರಿಲ್ಲ, ಓಕೆ ನೀನ್ ಮಾಡು, ಒಳ್ಳೇದ್ ಗ್ರೋತ್ ಆಗು. ಬಟ್ ಇದು ಸೇಲ್ಸ್ ಆಗಿದೆ ಅಂತ ತೋರಿಸ್ತಿದ್ಯಲ್ವಾ, ಇದಕ್ಕೆ ಪ್ರೂಫ್ ತೋರಿಸು ಅಂತ ಕೇಳಿದ್ರೆ ಅವಾಗ ರಾಜೇಶ್ ಎಕ್ಸ್ಪೋರ್ಟ್ಸ್ ಏನ್ ಹೇಳ್ತಾರೆ ಅಂತಂದ್ರೆ, ಇದು ಆಕ್ಚುಲಿ ಹೇಳ್ಬೇಕಂತಂದ್ರೆ ಸೇಲ್ಸ್ ಆಗಿದೆಯಲ್ವಾ, ಈ ಸೇಲ್ಸ್ ಆಗಿರೋದು ನಮ್ಮ ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿ ಇದಲ್ಲ, ನಮ್ಮ ಸಬ್ಸಿಡರಿ ಕಂಪನಿ ಸೇಲ್ಸ್ ಆಗಿದೆ ಅಂತ ಹೇಳುತ್ತೆ. ಯಾವ ಸಬ್ಸಿಡರಿ ಕಂಪನಿ ಸೇಲ್ಸ್ ಆಗ್ತಿದೆ ಅಂತ ಹೇಳ್ತಾರೆ ಅಂತಂದ್ರೆ, ವಾಲ್ಕ್ಯಾಮ್ ಬಿ ಅಂತ ನಾನು ಅವಾಗಲೇ ನಿಮ್ಗೆ ಹೇಳಿದ್ನಲ್ವಾ, ಸಬ್ಸಿಡರಿ ಕಂಪನಿ ಅಂತ ಸ್ವಿಟ್ಜರ್ಲೆಂಡ್ ಅಲ್ಲಿ ಲಿಸ್ಟ್ ಆಗಿದೆ ಅಂತ. ಈ ಕಂಪನಿ ಸೇಲ್ಸ್ ಜಾಸ್ತಿ ಆಗ್ತಿದೆ, ಅದಕ್ಕೆ ನಮ್ಮ ಕಂಪನಿ ಓವರ್ ಆಲ್ ಸೇಲ್ಸ್ 7 ಲಕ್ಷ ಕೋಟಿಗಿಂತ ಜಾಸ್ತಿ ಆಗಿದೆ, 15 ಲಕ್ಷ ಕೋಟಿಗಿಂತ ಜಾಸ್ತಿ ಆಗಿದೆ ಲಾಸ್ಟ್ 4-5 ವರ್ಷದಲ್ಲಿ ಅಂತ ಹೇಳ್ತಾರೆ. ಸೊ ಸೆಬಿ ಏನ್ ಹೇಳುತ್ತೆ, ಓಕೆ ಲೈಕ್ ಸಬ್ಸಿಡರಿ ಕಂಪನಿ ಏನಾದ್ರೂ ಆಗ್ತಿದ್ಯಾ, ಓಕೆ ಅದು ಆದ್ರೂ ಪರವಾಗಿಲ್ಲ, ಬಟ್ ನನಗೆ ಅದಕ್ಕೆ ಪ್ರೂಫ್ ತೋರಿಸು ಅಂತ ಸೆಬಿ ಕೇಳುತ್ತೆ. ಅವಾಗ ರಾಜೇಶ್ ಎಕ್ಸ್ಪೋರ್ಟರ್ ಕಂಪನಿಗೆ ಏನಾಗುತ್ತೆ, ಮ್ಯಾನೇಜ್ಮೆಂಟ್ ಏನಾಗುತ್ತೆ ಅಂತಂದ್ರೆ, ರಾಜೇಶ್ ಮೆಹ್ತಾ ಅಂತ ಈ ಕಂಪನಿಯ ಪ್ರಮೋಟರ್, ಓಕೆನಾ, ಅವ್ರಿಗೆ ತೋರ್ಸಕ್ಕೆ ಆಗಲ್ಲ. ಆಕ್ಚುಲಿ ಸೆಬಿ ಏನ್ ಮಾಡುತ್ತೆ ಅಂತಂದ್ರೆ, ಈ ವ್ಯಾಲ್ಕ್ಯಾಂಬಿ ಕಂಪನಿದು ಕೂಡ ಎಷ್ಟು ರೆವಿನ್ಯೂ ಆಗಿದೆ ಅಂತ ಹೋಗಿ ಚೆಕ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ನೀವು ಇಲ್ಲಿ ನ್ಯೂಸ್ ಆರ್ಟಿಕಲ್ ಅನ್ನು ಕೂಡ ನೋಡ್ತಿರ್ಬೋದು. ಏನಂತಂದ್ರೆ, ಈ ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿಯ ವಾಲ್ಕ್ಯಾಂಬಿ ಕಂಪನಿ ಸಬ್ಸಿಡರಿ ಅಂತ ಇತ್ತಲ್ವಾ, ಆ ಕಂಪನಿಯ ರೆವಿನ್ಯೂ ಲಾಸ್ಟ್ 4 ವರ್ಷದಿಂದ ಎಷ್ಟಿದೆ ಅಂತಂದ್ರೆ, ಲಾಸ್ಟ್ 4-5 ವರ್ಷದಿಂದ ಎಷ್ಟಿದೆ ಅಂತಂದ್ರೆ ಕೇವಲ 3,027 ಕೋಟಿ ಅಷ್ಟೇ ಇದೆ ಅಂತ. ಇದನ್ನ ಯಾರು ಆಡಿಟ್ ಮಾಡಿರೋದು, KPMG ಅಂತ. ಇದು KPMG ಅಂದ್ರೆ ಬಿಗ್ 4 ಕಂಪನಿಗಳಲ್ಲಿ ಬರ್ತವೆ. ಬಿಗ್ 4 ಕಂಪನಿ ಅಂತಂದ್ರೆ ಯಾವ್ದಾದ್ರು ಅಂತಂದ್ರೆ, ಒಂದು KPMG, ಇನ್ನೊಂದು PwC, ಇನ್ನೊಂದು ಅನ್ಸ್ಟ್ಯಾಂಡ್ ಯಂಗ್ ಅಂತ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಡೆಲಾಯ್ಟ್ ಅಂತ ಬರುತ್ತೆ. ಈ 4 ಕಂಪನಿಗಳು ಫೇಮಸ್ ಫಾರ್ ಕಂಪನಿಗಳ ಆಡಿಟ್ ಮಾಡಕ್ಕೋಸ್ಕರನೇ. ಈ KPMG ಕಂಪನಿ ಇದೆಯಲ್ವಾ, ಅಂದ್ರೆ ಲೈಕ್ ಜಗತ್ತಲ್ಲೇನೆ ದೊಡ್ಡ ಕಂಪನಿ. ಈ ವಾಲ್ಕ್ಯಾಂಬಿ ಕಂಪನಿ ಆಡಿಟ್ ಮಾಡಿದ್ಮೇಲೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಕೇವಲ 5 ವರ್ಷದಲ್ಲಿ 3,027 ಕೋಟಿ ಇನ್ಕಮ್ ಅಷ್ಟೇ ಮಾಡಿದೆ. ಬಟ್ ರಾಜೇಶ್ ಎಕ್ಸ್ಪೋರ್ಟರ್ಸ್ ಏನಂತ ಹೇಳ್ತಿದಾರೆ ಅಂತಂದ್ರೆ, ಇಲ್ಲ ವಾಲ್ಕ್ಯಾಂಬಿ ಕಂಪನಿ 7 ಲಕ್ಷ ಕೋಟಿ, 8 ಲಕ್ಷ ಕೋಟಿ, 15 ಲಕ್ಷ ಕೋಟಿ ರೆವಿನ್ಯೂ ಮಾಡಿದೆ ಲಾಸ್ಟ್ 5 ವರ್ಷದಲ್ಲಿ ಅಂತ ಸುಳ್ಳು ಹೇಳ್ತಿದ್ದಾರೆ ಅಂತ ಈ ಸೆಬಿಗೆ ಗೊತ್ತಾಗುತ್ತೆ. ದಟ್ ಈಸ್ ಫಸ್ಟ್ ಅಲಿಗೇಷನ್. ಇನ್ನೊಂದು ಸೆಕೆಂಡ್ ಅಲಿಗೇಷನ್ ಏನಂತಂದ್ರೆ, ಈ ಪ್ರಮೋಟರ್ ಏನಿದಾನಲ್ವಾ, ಈ ಕಂಪನಿಯ ರಾಜೇಶ್ ಮೆಹ್ತಾ ಅಂತ ಏನಿದಾರಲ್ವಾ, ಅವರು ತಮ್ಮ ಪರ್ಸನಲ್ ಟ್ರೇಡ್ ಅನ್ನ, ಪರ್ಸನಲ್ ಅಂದ್ರೆ ಗೋಲ್ಡ್ ಅಲ್ಲಿ ಅವರು ಪರ್ಸನಲ್ ಆಗಿ ಟ್ರೇಡ್ ಮಾಡಿರ್ತಾರೆ. ಆ ಟ್ರೇಡ್ ಮಾಡಿರೋದನ್ನ ಕಂಪನಿ ನೇಮ್ ಅಲ್ಲಿ ತೋರಿಸಿರ್ತಾರೆ. ಅದೇ ಎಲ್ಲಿ ಗೊತ್ತಾಯ್ತು ಅಂತಂದ್ರೆ, ನೀವು ಸಿಂಪಲ್ ಆಗಿ ಇದೇ ಆರ್ಟಿಕಲ್ ನೋಡ್ತಿರ್ಬೋದು. ಏನಂತಂದ್ರೆ, ಅಕಾರ್ಡಿಂಗ್ ಟು ಸೆಬಿ, ರಾಜೇಶ್ ಎಕ್ಸ್ಪೋರ್ಟರ್ಸ್ ಲಿಮಿಟೆಡ್ ರೆಕಾರ್ಡೆಡ್ ಸೇಲ್ಸ್ ವರ್ತ್ ಆಫ್ 11,487 crores ಬಿಟ್ವೀನ್ 2022 and 2024 ಟು ದ ಬ್ರೋಕರೇಜ್ ಫರ್ಮ್. ಅಂದ್ರೆ ಒಂದು ಬ್ರೋಕರೇಜ್ ಫರ್ಮ್ಸ್ ಇದೆ, ಆ ಫರ್ಮ್ ಇದೆ, ಅದು ಏನಂತಂದ್ರೆ ಅಫ್ಲುಯೆನ್ಸ್ ಅಂತ. ಇದು ಕೂಡ ಸೆಬಿ ರಿಜಿಸ್ಟರ್ಡ್ ಕಂಪನಿ, ಓಕೆನಾ. ಈ ಕಂಪನಿ ಜೊತೆಗೆ ರಾಜೇಶ್ ಎಕ್ಸ್ಪೋರ್ಟರ್ಸ್ ಕಂಪನಿದು 2022 ಮತ್ತೆ 2024 ಮಧ್ಯೆ ಬರೋಬ್ಬರಿ 11,487 ಕೋಟಿ ಸೇಲ್ಸ್ ಆಗಿದೆ ಅಂತೇಳಿ ರಾಜೇಶ್ ಎಕ್ಸ್ಪೋರ್ಟರ್ಸ್ ತೋರಿಸಿದ್ದಾರೆ. ಬಟ್ ಈಗ ತೋರಿಸಿದ್ದಾರೆ ಅಂತಂದ್ರೆ 11,487 ಕೋಟಿ. ಇದು ಹೇಳ್ಬೇಕಂತಂದ್ರೆ ಟೋಟಲ್ ರಾಜೇಶ್ ಎಕ್ಸ್ಪೋರ್ಟರ್ಸ್ ಕಂಪನಿಯ 66% ರೆವಿನ್ಯೂ. ಅಂದ್ರೆ ರಾಜೇಶ್ ಎಕ್ಸ್ಪೋರ್ಟರ್ ಕಂಪನಿ ಏನಾದ್ರು 100 ರೂಪಾಯಿ ಸೇಲ್ಸ್ ಮಾಡ್ತಿದೆ ಅಂತಂದ್ರೆ 66 ರೂಪಾಯಿ ಸೇಲ್ಸ್ ಈ ಅಫ್ಲುಯೆನ್ಸ್ ಕಂಪನಿ ಜೊತೆಯಿಂದಾನೆ ಬರ್ತಿದೆ ಅಂತೇಳಿ ಲೈಕ್ ಅಂದಂಗಾಯ್ತು, ಓಕೆನಾ. ಇದಕ್ಕೆ ಸೆಬಿ ಏನ್ ಮಾಡುತ್ತೆ ಅಂತಂದ್ರೆ, ಈ ಅಫ್ಲುಯೆನ್ಸ್ ಅಂತ ಕಂಪನಿ ಇದೆಯಲ್ವಾ, ಬ್ರೋಕಿಂಗ್ ಕಂಪನಿ, ಈ ಕಂಪನಿಗೆ ಹೋಗಿ ಕೇಳುತ್ತೆ. ಏನಂತ ಕೇಳುತ್ತೆ ಅಂತಂದ್ರೆ, ರಾಜೇಶ್ ಎಕ್ಸ್ಪೋರ್ಟರ್ ಜೊತೆಗೆ ನೀವೇನಾದ್ರೂ ಬಿಸ್ನೆಸ್ ಮಾಡಿದೀರಾ ಅಂತ ಕೇಳುತ್ತೆ. ಸೊ ಅವಾಗ ಅಫ್ಲುಯೆನ್ಸ್ ಕಂಪನಿ ಏನ್ ಹೇಳುತ್ತೆ ಅಂತಂದ್ರೆ, ನನಗೂ ರಾಜೇಶ್ ಎಕ್ಸ್ಪೋರ್ಟರ್ ಕಂಪನಿಗೂ ಕೂಡ ಏನು ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಇದರ ಅರ್ಥ ಏನಂತಂದ್ರೆ, ಕಂಪನಿ ಉಲ್ಟಾ ಸೀದಾ ಏನೇನೋ ತೋರಿಸ್ತಿದೆ ಅಂತ. ಇನ್ನೊಂದ್ ಸ್ವಲ್ಪ ಡೀಪ್ ಡಿಗ್ ಮಾಡಿದಾಗ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಈ ಕಂಪನಿಯ ಪ್ರಮೋಟರ್ ರಾಜೇಶ್ ಮೆಹ್ತಾ ಇದಾರಲ್ವಾ, ಅವ್ರೇನ್ ಮಾಡ್ತಿರ್ತಾರೆ ಅಂತಂದ್ರೆ, ಕಂಪನಿ ಹೆಸರಲ್ಲಿ ಅವ್ರು ಪರ್ಸನಲ್ ಆಗಿ ಈ ಅಫ್ಲುಯೆನ್ಸ್ ಕಂಪನಿ ಬ್ರೋಕಿಂಗ್ ಅಕೌಂಟ್ ಅಲ್ಲಿ ಡಿರೈವೇಟಿವ್ಸ್ ಅಂದ್ರೆ ಗೋಲ್ಡ್ ಡಿರೈವೇಟಿವ್ಸ್ ನ ಬೈ ಸೆಲ್ ಮಾಡ್ತಿರ್ತಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ನೀವೇ ಸಿಂಪಲ್ ಆಗಿ ಯೋಚನೆ ಮಾಡಿ, ಈಗ ನಿಮ್ ಕಂಪನಿ ಇದೆಯಾ, ನಿಮ್ ಕಂಪನಿನ ನಂಬ್ಕೊಂಡ್ಬಿಟ್ಟು ಅದೆಷ್ಟೋ ಶೇರ್ ಹೋಲ್ಡರ್ಸ್ ಇನ್ವೆಸ್ಟ್ ಮಾಡಿರ್ತಾರೆ. ಬಟ್ ಈ ಕಂಪನಿ ಓನರ್ ಏನ್ ಮಾಡ್ತಿದ್ದಾನೆ ಅಂತಂದ್ರೆ, ಕಂಪನಿ ಹೆಸರು ಹೇಳ್ಕೊಂಡ್ಬಿಟ್ಟು ಪರ್ಸನಲ್ ಟ್ರಾನ್ಸಾಕ್ಷನ್ ಮಾಡ್ತಿದ್ದಾನೆ. ಇದರಿಂದನೂ ಕೂಡ ನೀವು ಇಲ್ಲಿ ನೋಡ್ತಿರ್ಬೋದು, ಪರ್ಸನಲ್ ಆಗಿ ಡೈರೆಕ್ಟ್ ರಾಜೇಶ್ ಮೆಹ್ತಾ ಅವರ ಅಕೌಂಟ್ಗೆ 338 ಕೋಟಿ ಟ್ರಾನ್ಸ್ಫರ್ ಕೂಡ ಆಗಿದೆ ಅಂತೇಳಿ ಲೈಕ್ ಇದನ್ನ ಕೂಡ ಏನೋ ಅಲಿಗೇಷನ್ ಕೂಡ ಹಾಕ್ತಾರೆ. ದಿಸ್ ಇಸ್ ದ ಸೆಕೆಂಡ್
ಬಿಗ್ ರೆಡ್ ಫ್ಲಾಗ್ ವಿಚ್ ರಾಜೇಶ್ ಮೆಹ್ತಾ ಎಕ್ಸ್ಪೋರ್ಟರ್ಸ್ ಹ್ಯಾವ್. ಅಂಡ್ ಮೂರನೇ ಥರ್ಡ್ ಏನಂತಂದ್ರೆ ಈಗ ಫಾರಿನ್ ಸಬ್ಸಿಡರಿ ಜಾಸ್ತಿ ಇದಾವಲ್ವಾ ಈ ಕಂಪನಿನಲ್ಲಿ. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ವಾಲ್ಕ್ಯಾಂಬಿ ಅಂತ ಇತ್ತು, ಸಿಂಗಾಪುರ್ ಒಂದು ಕಂಪನಿ ಲಿಸ್ಟ್ ಆಗಿತ್ತು, ಮತ್ತೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇನ್ನೊಂದು ಕಂಪನಿ ಲಿಸ್ಟ್ ಆಗಿತ್ತು. ಈ ಕಂಪನಿಗಳ ಎಲ್ಲ ಆಕ್ಟಿವಿಟೀಸ್ ಕೂಡ ಈ ಕಂಪನಿನಲ್ಲಿ ಬೇರೆ ಬೇರೆ ಬೋರ್ಡ್ ಆಫ್ ಎಕ್ಸಿಕ್ಯೂಟಿವ್ಸ್ ಇರ್ತಾರಲ್ವಾ, CFO ಅಂತ ಇರ್ತಾರೆ, CTO ಅಂತ ಇರ್ತಾರೆ, ಬೇರೆ ಬೇರೆ ಲೈಕ್ ಆಡಿಟರ್ಸ್ ಇರ್ತಾರೆ. ಇವ್ರಿಗೆಲ್ಲ ಕೇಳಿದ್ರೆ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಈ ಫಾರಿನ್ ಕಂಪನಿಯ ಬಿಸ್ನೆಸ್ ನಮ್ಗೇನು ಗೊತ್ತೇ ಇಲ್ಲ, ಇದನ್ನೆಲ್ಲನೂ ಕೂಡ ಎಕ್ಸ್ಕ್ಲೂಸಿವ್ ಆಗಿ ರಾಜೇಶ್ ಮೆಹ್ತಾ ಅಂದ್ರೆ ಈ ಕಂಪನಿಯ ಪ್ರಮೋಟರೇ ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ. ಇದರ ಅರ್ಥ ಏನಂತಂದ್ರೆ, ಬಿಸ್ನೆಸ್ ಏನಾಗ್ತಿದೆ ಅಂತ ಹೇಳಿ ಕಂಪನಿನವ್ರಿಗೆ ಗೊತ್ತಿಲ್ಲ. ಇದರ ಅರ್ಥ ಸಿಂಪಲ್ ಆಗಿ ಇನ್ನು ಏನ್ ಕೊಡುತ್ತಂತಂದ್ರೆ, ಈ ಕಂಪನಿ ನಿಜವಾಗ್ಲೂ ಏನೋ ಹೇರಾಪೇರಿ ಮಾಡ್ತಿದೆ, ಈ ಪ್ರಮೋಟರ್ ಏನೋ ಹೇರಾಪೇರಿ ಮಾಡ್ತಿದ್ದೇನೆ ಅಂತೇಳಿ ಇಂಡೈರೆಕ್ಟ್ ಆಗಿ ಸೈನ್ ಕೊಡುತ್ತೆ. ಅದಕ್ಕೇನೆ ಶೇರ್ ಪ್ರೈಸ್ ಕೂಡ ಇದು ಆಲ್ರೆಡಿ 2023 ಕೆಳಗಡೆ ಬೀಳಕ್ ಸ್ಟಾರ್ಟ್ ಆಗಿದೆ. ಈಗ ರೀಸೆಂಟ್ ಆಗಿ ಈ ನ್ಯೂಸ್ ಹೊರಗಡೆ ಬಂದ ತಕ್ಷಣನೇ ಈ ಕಂಪನಿಯ ಶೇರ್ ಪ್ರೈಸ್ ಲೋವರ್ ಸರ್ಕ್ಯೂಟ್ ಮೇಲೆ ಲೋವರ್ ಸರ್ಕ್ಯೂಟ್, ಲೋವರ್ ಸರ್ಕ್ಯೂಟ್ ಮೇಲೆ ಲೋವರ್ ಸರ್ಕ್ಯೂಟ್ ಬೀಳಕ್ಕೆ ಸ್ಟಾರ್ಟ್ ಆಗಿದೆ. ಐ ಹೋಪ್ ನಿಮಗೆ ಬೇಸಿಕ್ ಆಗಿ ಸೆಬಿ ಈ ರಾಜೇಶ್ ಎಕ್ಸ್ಪೋರ್ಟರ್ ಕಂಪನಿಗೆ ಏನೇನ್ ಅಲಿಗೇಷನ್ ಮಾಡ್ತಿದೆ ಅಂತ ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದು ಆದ್ಮೇಲೆ ಈಗ ಇನ್ನೊಂದು ಹಾಟ್ ನ್ಯೂಸ್ ಏನಂತಂದ್ರೆ, ಈ ರಾಜೇಶ್ ಎಕ್ಸ್ಪೋರ್ಟರ್ ಕಂಪನಿನಲ್ಲಿ LIC ಕಂಪನಿದು ಬರೋಬ್ಬರಿ 10% ಸ್ಟೇಕ್ ಕೂಡ ಇದೆ. ಅದು ಎಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ, ನೀವು ಸಿಂಪಲ್ ಸ್ಕ್ರೀನರ್ ಹೋಗಿ, ಓಕೆನಾ, ಸ್ಕ್ರೀನರ್ ಹೋಗ್ಬಿಟ್ಟು ಈ ರಾಜೇಶ್ ಎಕ್ಸ್ಪೋರ್ಟರ್ ಕಂಪನಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ವೆಸ್ಟರ್ಸ್ ಅಂತ ಒಂದು ಸೆಕ್ಷನ್ ಇರುತ್ತೆ. ಈ ಇನ್ವೆಸ್ಟರ್ ಸೆಕ್ಷನ್ ಅಲ್ಲಿ ನೀವು ನೋಡಿ, ಇಲ್ಲಿ ಪ್ರಮೋಟರ್ ಅಂತ ಇದೆ, ಪ್ರಮೋಟರ್ ಕೆಳಗಡೆ DIS ಅಂತ ಇದೆ. ನೀವು DIS ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಏನಂತಂದ್ರೆ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಈ ಕಂಪನಿಯ ಸ್ಟೇಕು ಬರೋಬ್ಬರಿ 10.8% ಇದೆ. ಈಗ ಇದಕ್ಕೆ ಯಾಕೆ ಕ್ವಶನ್ ಬರ್ತಿದೆ ಅಂತಂದ್ರೆ, ಈ FIS, DIS ಮತ್ತೆ ಈ ಬುದ್ಧಿವಂತ ಇನ್ವೆಸ್ಟರ್ಸ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಕಂಪನಿನಲ್ಲಿ ಈ ತರ ಏನೋ ಗಡಬಡಿ ಇರ್ಬೋದು ಅಂತೇಳಿ ಮೊದಲೇ ಸೆಲ್ ಮಾಡಿಬಿಟ್ಟಿದ್ದಾರೆ. ಬಟ್ LIC ಇಷ್ಟು ಗೊತ್ತಿದ್ರು ಕೂಡ ಈ ಕಂಪನಿನಲ್ಲಿ ಯಾಕೆ ಇನ್ನೂ ಶೇರ್ ಹೋಲ್ಡಿಂಗ್ ನ ಇಟ್ಕೊಂಡಿದೆ ಅಂತೇಳಿ ಎಲ್ಲರೂ ಕೂಡ ಕ್ವಶನ್ ಮಾಡ್ತಿದ್ದಾರೆ. ಲೈಕ್ ತುಂಬಾ ಜನ ಹೇಳ್ತಾರಲ್ವಾ, LIC ಇಸ್ ದ ವೆರಿ ಸೇಫೆಸ್ಟ್ ಕಂಪನಿ ಅಂತ. ನಾನು ಒಪ್ಕೊಳ್ತೀನಿ, ಲೈಕ್ ವೆರಿ ಆರ್ಗನೈಸೇಷನ್ ಲೆವೆಲ್ ಮತ್ತೆ ಗೌರ್ಮೆಂಟ್ ಕೂಡ ಸಪೋರ್ಟ್ ಮಾಡುತ್ತೆ. ಬಟ್ ಏನಂತಂದ್ರೆ, ನೀವೇನಾದ್ರು ಇಂಡಿವಿಜುವಲ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ, ಈ LIC ಕಂಪನಿ ಇದರಲ್ಲಿ ಇನ್ವೆಸ್ಟ್ ಮಾಡಿದೆ ಅಂತೇಳಿ ಹೋಗಿ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಈ ತರ ಗಡ್ಬಡ್ ಕೂಡ ಆಗಬಹುದು. ಮತ್ತೆ ಈ ಹೋಲ್ ಇನ್ಸಿಡೆಂಟ್ ಇಂದ, ಈ ರಾಜೇಶ್ ಎಕ್ಸ್ಪೋರ್ಟರ್ ಇದೆಯಲ್ವಾ, ಇದರಿಂದ ನಾವೇನ್ ಕಲಿಬಹುದು ಅಂತಂದ್ರೆ, ಆಸ್ ಅ ಇನ್ವೆಸ್ಟರ್ ಆಗ್ಬಿಟ್ಟು ಫಸ್ಟ್ ಲೆಸನ್ ನಾವೇನ್ ಕಲಿಬಹುದು ಅಂತಂದ್ರೆ, ಏನಾದ್ರೂ ಯಾವ್ದಾದ್ರು ಒಂದು ಕಂಪನಿನಲ್ಲಿ ಅನ್ಯೂಶುವಲ್ ನಂಬರ್ಸ್ ಇದಾವೆ ಅಂತ ಇಟ್ಕೊಳ್ಳಿ. ಅನ್ಯೂಶುವಲ್ ನಂಬರ್ಸ್ ಅಂತಂದ್ರೆ ಏನು, ಈ ರಾಜೇಶ್ ಎಕ್ಸ್ಪೋರ್ಟರ್ ಕಂಪನಿ ತರಾನೇ ಸೇಮ್ ನನ್ನ ಕಂಪನಿನಲ್ಲಿ 20 ಲಕ್ಷ ಕೋಟಿ ರೆವಿನ್ಯೂ ಆಗ್ತಿದೆ, 15 ಲಕ್ಷ ಕೋಟಿ ರೆವಿನ್ಯೂ ಆಗ್ತಿದೆ, 7 ಲಕ್ಷ ಕೋಟಿ ರೆವಿನ್ಯೂ ಆಗ್ತಿದೆ ಅಂತ ಹೇಳಿದ್ರೆ, ಆ ತರ ಕಂಪನಿಗಳಿಂದ ಸ್ವಲ್ಪ ದೂರ ಇರಿ. ಯಾಕಂತಂದ್ರೆ 2008ರಲ್ಲೂ ಕೂಡ ಇದೇ ಆಗಿತ್ತು, ಸತ್ಯಂ ಸ್ಕ್ಯಾಮ್ ಅಂತ ಆಗಿತ್ತು. ಅವ್ನು ಏನ್ ಮಾಡ್ತಿದ್ದೆ ಅಂತಂದ್ರೆ, ಸತ್ಯಂ ಕಂಪ್ಯೂಟರ್ಸ್ ಅಂತ ಒಂದು ಕಂಪನಿ, ಅವ್ರ ಹೆಸರು ರಾಮಲಿಂಗ ರಾಜು ಅಂತ. ಇವರು ಕೂಡ ಏನ್ ಮಾಡ್ತಿದ್ರು ಅಂತಂದ್ರೆ, ನಾನು ಸಾಫ್ಟ್ವೇರ್ ಕಂಪನಿನಲ್ಲಿ ಅಷ್ಟು ಸೇಲ್ಸ್ ಆಗ್ತಿದೆ, ಇಷ್ಟು ಸೇಲ್ಸ್ ಆಗ್ತಿದೆ, ಅಷ್ಟು ಪ್ರಾಫಿಟ್ ಆಗ್ತಿದೆ, ಇಷ್ಟು ಪ್ರಾಫಿಟ್ ಆಗ್ತಿದೆ ಅಂತ ತೋರಿಸ್ತಿದ್ರು. ಬಟ್ ಒಂದ್ಸರಿ ಈ ಕತೆ ಹೊರಗಡೆ ಬಂದ ತಕ್ಷಣ ಆ ಕಂಪನಿ ಶೇರ್ ಪ್ರೈಸ್ ಕೂಡ ದಬಕ್ ಅಂತ ಝೀರೋಗೆ ಬರುತ್ತೆ. ಸೊ ಯಾವ್ದಾದ್ರು ಒಂದು ಕಂಪನಿನಲ್ಲಿ ಅನ್ಯೂಶುವಲ್ ಆಗಿ ಏನಾದ್ರು ನಂಬರ್ ತೋರಿಸ್ತಿದ್ದಾರೆ ಅಂತಂದ್ರೆ, ಆ ತರ ಕಂಪನಿಗಳನ್ನ ಅವಾಯ್ಡ್ ಮಾಡಿ. ಇನ್ನು ಎರಡನೇ ಏನು ರೆಡ್ ಫ್ಲಾಗ್ ನ ನೀವು ನೋಡ್ಬೇಕಂತಂದ್ರೆ, ಯಾವ ಕಂಪನಿಗಳು ಈ ಸಬ್ಸಿಡರಿ ಮೂಲಕ ಮತ್ತೆ ಫಾರಿನ್ ಕಂಪನಿಗಳಲ್ಲಿ ಜಾಸ್ತಿ ಫಂಡ್ ನ ಡೈವರ್ಟ್ ಮಾಡ್ತಿರ್ತಾರಲ್ವಾ, ಆ ತರ ಕಂಪನಿಗಳನ್ನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಲೇಬೇಕು. ಯಾಕಂತಂದ್ರೆ ನಮ್ಮ ಪಕ್ಕದ ಮನೇಲಿ ಏನಾಗ್ತಿದೆ ಅಂತಾನೆ ನಮಗೆ ಗೊತ್ತಿರಲ್ಲ. ಸೊ ನಮ್ ದೇಶದಲ್ಲಿರೋ ಕಂಪನಿ ಈಗ ನಮ್ ದೇಶದಲ್ಲಿ ಇದೆ, ಆಪರೇಷನ್ ಅಲ್ಲಿ ಇದೆ ಅಂತಂದ್ರೆ ನಾವು ಸ್ವಲ್ಪ ಅದನ್ನ ಪ್ರಿಡಿಕ್ಟ್ ಮಾಡಬಹುದು, ಹೌದಪ್ಪ ಈ ತರ ಬಿಸ್ನೆಸ್ ಆಗ್ತಿದೆ ಅಂತ. ಸೊ ಯಾವ್ದೋ ಮಾರಿಷಿಯಸ್ ಅಲ್ಲಿ, ಯಾವ್ದೋ UK ನಲ್ಲಿ, US ಅಲ್ಲಿ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಕಂಪನಿ ಮಾಡ್ಬಿಟ್ಟು ಅದರಿಂದ ನನಗೆ ರೆವಿನ್ಯೂ ಬರುತ್ತೆ ಅಂತ ಈ ಕಂಪನಿಗಳು ತೋರಿಸಿದ್ರೆ ಹೆಂಗ್ ನಂಬಕ್ಕಾಗತ್ತೆ? ನಾವಂತರೂ ಹೋಗಿ ಚೆಕ್ ಮಾಡಕ್ಕಾಗಲ್ವಾ, ನಮ್ ಕಡೆಗೆ ಅಷ್ಟು ಕೆಪಾಸಿಟಿನೇ ಇಲ್ವಾ? ಸೊ ಅದಕ್ಕೇನೆ ಈ ತರ ಏನಾದ್ರು ನಮ್ ಸಬ್ಸಿಡರಿ ಕಂಪನಿಗಳು ಜಾಸ್ತಿ ಫಾರಿನ್ ಅಲ್ಲಿ ಇದಾವೆ ಅಂತಂದ್ರೆ, ಆ ತರ ಕಂಪನಿಗಳನ್ನ ಅವಾಯ್ಡ್ ಮಾಡಿ. ಇನ್ನೊಂದೇನಂತಂದ್ರೆ, ಮೇನ್ ಇದು ಅಕೌಂಟಿಂಗ್ ಆಂಗಲ್ ಇಂದ, ಓಕೆನಾ, ಯಾವ ಕಂಪನಿಗಳಲ್ಲಿ ಜಾಸ್ತಿ ರಿಸೀವಬಲ್ಸ್ ಜಾಸ್ತಿ ಆಗ್ತಿದೆಯಲ್ವಾ, ಆ ತರ ಕಂಪನಿಗಳನ್ನ ನೀವು ಅವಾಯ್ಡ್ ಮಾಡಲೇಬೇಕು. ಯಾಕೆ ರಿಸೀವಬಲ್ಸ್ ಜಾಸ್ತಿ ಆದ್ರೆ ನೀವು ಆ ತರ ಕಂಪನಿಗಳನ್ನ ಅವಾಯ್ಡ್ ಮಾಡ್ಬೇಕಂತ ನಾನು ನಿಮಗೆ ಯಾವಾಗಾದ್ರೂ ಮತ್ತೆ ಒಂದು ಸಪರೇಟ್ ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಾಂದ್ರೆ ಈ ವಿಡಿಯೋ ಮತ್ತೆ ದೊಡ್ಡದಾಗ್ಬಿಡುತ್ತೆ. ಇನ್ನು 4ನೇ ಪಾಯಿಂಟ್ ಏನಂತಂದ್ರೆ, ನೀವು ಯಾರೋ ಹೇಳಿದ್ರು ಅಂತ, ಯಾರೋ ಯೂಟ್ಯೂಬ್ ಅಲ್ಲಿ ಹೇಳಿದ್ರು ಅಥವಾ ನಾನೇ ಹೇಳಿದೆ ಅಂತ ಯಾವುದೇ ಕಂಪನಿನಲ್ಲೂ ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡಿ. ನೀವು ನಿಮ್ಮ ಕಷ್ಟಪಟ್ಟು ದುಡಿದಿರೋ ಹಣವನ್ನ ಇನ್ವೆಸ್ಟ್ ಮಾಡೋಕ್ಕಿಂತ ಮೊದಲು ಒಂದು 2 ದಿನ 3 ದಿನ ಟೈಮ್ ಕೊಡಿ ಆ ಕಂಪನಿ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಒಂದ್ಸರಿ ನೀವೇನಾದ್ರೂ ಕಂಪನಿ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಇದರಿಂದ ಬೆಸ್ಟ್ ರಿಸಲ್ಟ್ ಬರುತ್ತೆ ಹೊರತು ಯಾರೋ ಹೇಳಿದ್ರು ಅಂತ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಯಾರೋ LIC ಕಂಪನಿ ಇನ್ವೆಸ್ಟ್ ಮಾಡಿದೆ ಅಂತ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ನಿಮಗೆ ದೇವ್ರ ಬುದ್ಧಿ ಕೊಟ್ಟಿದೆ ಅಂತಾನೆ, ನನಗೂ ಕೊಟ್ಟಿದ್ದಾನೆ, ನಿಮಗೂ ಕೊಟ್ಟಿದ್ದೇನೆ. ಸೊ ಯೂಸ್ ಯುವರ್ ಬುದ್ಧಿ ಟು ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್. ಐ ಹೋಪ್ ನಿಮಗೆ ಈ ರಾಜೇಶ್ ಎಕ್ಸ್ಪೋರ್ಟರ್ ಕಂಪನಿಯ ಕಂಪ್ಲೀಟ್ ಡೀಟೇಲ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.